ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನು ಅನಲೈಸ್ ಮಾಡೋಣ. ನಿಫ್ಟಿ ನೋಡಿ, ಇವತ್ತು ಮತ್ತೆ ನಿನ್ನೆ ಹೇಳಿದಾಗೆ ಅಪ್ಸೈಡ್ ಮೂಮೆಂಟಮ್ ಇದೆ. ನಿಫ್ಟಿ 50 42 ಪಾಯಿಂಟ್ ಅಪ್ಸೈಡ್ನಲ್ಲಿ ಸೆಟಲ್ ಆಗಿದೆ. ಟೋಟಲಿ 25,278ರಲ್ಲಿ ಕ್ಲೋಸ್ ಆಗಿದೆ. ನೋಡಿ ಸ್ನೇಹಿತರೆ, ನಿಫ್ಟಿದು ಒಂದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟು. ಸ್ಪೆಷಲಿ ನಾನು ಪ್ರತಿದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಹೇಳ್ತಾ ಇರುವಾಗ ನಾನು ಫೋಕಸ್ ಮಾಡ್ತಾ ಇರೋದು ಸ್ಪೆಷಲಿ ಆಪ್ಷನ್ ಬಯಸ್ಗೆ, ಇಂಟ್ರಾಡೇ ಆಪ್ಷನ್ ಬಯಸ್ಗೆ, ಅಥವಾ ಸ್ವಿಂಗ್ ಬೈ ಮಾಡ್ತಕ್ಕಂಥವ್ರು ಕನ್ಸಿಡರ್ ಮಾಡ್ಬೋದು, ಅಥವಾ ಒಂದು ಬೈ ಟುಡೇ ಸೆಲ್ ಟುಡೇ ಆ ಥರ ಮಾಡ್ತಕ್ಕಂಥವ್ರು ಕನ್ಸಿಡರ್ ಮಾಡ್ಬೋದು. ಟೋಟಲಿ ಆಪ್ಷನ್ ಬಯಸ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಆಪ್ಷನ್ ಸೆಲ್ಲಿಂಗನ್ನು ನಾನು ಮಾಡ್ತಾ ಇಲ್ಲ. ಪ್ಯೂರ್ಲಿ ಆಪ್ಷನ್ ಬೈಯಿಂಗ್ ಮಾಡೋದು ನಾನು ರೆಗ್ಯುಲರ್ ಆಗಿ. ಅಂದರೆ ರೆಗ್ಯುಲರ್ ಆಗಿ ಕಂಪಲ್ಸರಿ ಮಾಡಲೇಬೇಕು ಅಂತ ಏನಿಲ್ಲ. ಅಪಾರ್ಚುನಿಟಿ ಸಿಕ್ಕಾಗ ಮಾತ್ರ, ಟ್ರೆಂಡಿಂಗ್ ಡೇ ಇದ್ದಾಗ ಅಪಾರ್ಚುನಿಟಿ ಸಿಕ್ಕಾಗ, ಸಪೋರ್ಟು ರೆಸಿಸ್ಟೆನ್ಸು ನನ್ನ ಫೇವರೇಬಲ್ ಇದ್ದಾಗ ಮಾತ್ರ ಮಾಡೋದು. ಹೀಗಾಗಿ ಪ್ರತಿಯೊಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ರಿಗಾರ್ಡಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ಆಪ್ಷನ್ ಬಯರ್ಗೆ ಸಂಬಂಧಪಟ್ಟದ್ದು ಆಗಿರುತ್ತದೆ ಈ ವಿಡಿಯೋ. ಹೀಗಾಗಿ ಆಪ್ಷನ್ ಬಯರ್ಸ್ ಗಮನ ಇಟ್ಟು ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಆಪ್ಷನ್ ಬೈಯಿಂಗ್ ಯಾರ್ಯಾರು ಮಾಡಲ್ಲ, ಸಪೋಸ್ ಟ್ರೇಡಿಂಗ್ ಮಾಡಲ್ಲ, ದಯವಿಟ್ಟು ಅವರು ನೋಡ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಅರ್ಥ ಆಗಲ್ಲ. ಆಪ್ಷನ್ ಬೈಯಿಂಗ್ ಯಾರ್ಯಾರು ಮಾಡ್ತಿರ್ತಾರೆ, ಆಪ್ಷನ್ ಟ್ರೇಡಿಂಗ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ. ಅದರ್ವೈಸ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದರೆ ಸ್ಟಾಕ್ಗಳಲ್ಲಿ, ದಯವಿಟ್ಟು ಕೇವಲ ಸ್ಟಾಕ್ ಮಾರ್ಕೆಟ್ನಲ್ಲೇ ಸ್ಟಾಕ್ಸ್ಗಳನ್ನು, ಸೆಲೆಕ್ಟೆಡ್ ಸ್ಟಾಕ್ಗಳನ್ನು, ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಚಾರ್ಟು, ಟೆಕ್ನಿಕಲ್ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿ. ಅದನ್ನು ಬಿಟ್ಬಿಟ್ಟು ದಯವಿಟ್ಟು ಆಪ್ಷನ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಹೋಗಬೇಡಿ. ಮೊದಲು ಮಾಡಿಲ್ಲ ಅಂದರೆ ಹೊಸದಾಗಿ ಎಂಟರ್ ಆಗ್ಲಿಕ್ಕೆ ಹೋಗಬೇಡಿ. ದಿಸ್ ಈಸ್ ವೆರಿ ಡಿಫಿಕಲ್ಟ್ ಜಾಬ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಆಪ್ಷನ್ ಬೈಯಿಂಗು, ಸ್ಪೆಷಲಿ ಆಪ್ಷನ್ ಟ್ರೇಡಿಂಗ್. ಎಷ್ಟು ಈಸಿ ಇದೆ ಅಷ್ಟೇ ಕಠಿಣ ಇದೆ. ಸ್ವಲ್ಪ ಯಾಮಾರಿದ್ರು ಸಿಕ್ಕಾಪಟ್ಟೆ ದುಡ್ಡು ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಹೈ ರಿಸ್ಕ್ ಇರುತ್ತೆ. ಹೀಗಾಗಿ ದುಡ್ಡು ಕಳ್ಕೊಳಕ್ಕೆ ಹೋಗಬೇಡಿ, ಆಪ್ಷನ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡ್ತಾ ಇದ್ದವ್ರಿಗೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದವ್ರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತದೆ. ಪ್ರತಿದಿನ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗೋದೇ ಈ ಚಾನಲ್ನ ಉದ್ದೇಶ. ಹಾಗೆ ತಿದ್ದಿ ಆಪ್ಷನ್ ಬಾಯಸ್ಗೆ ಒಂದು ಫೈನ್ ಪ್ರೋ ಟ್ರೇಡರ್ಸ್ಗಳನ್ನಾಗಿ ಮಾಡೋದು ಒಂದು ನನ್ನ ಉದ್ದೇಶ ಅಷ್ಟೇ ಹೊರತು ಯಾರಿಗೂ ಕೂಡ ನಾನು ಕಂಪಲ್ಸರಿ ಬೈ ಮಾಡಿ ಟ್ರೇಡ್ ಮಾಡಿ ಅಂತ ರಿಕಮೆಂಡ್ ಮಾಡಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೇ ಇರೋ ಕಾರಣ ಕೇವಲ ಮಾಹಿತಿ ನೀಡ್ತೀನಿ ರಿಗಾರ್ಡಿಂಗ್ ಒಂದು ಪಿವೋಟ್ ಪಾಯಿಂಟ್ಸ್ ಆಗಿರ್ಬೋದು, ಸಪೋರ್ಟು ರೆಸಿಸ್ಟೆನ್ಸ್ ಆಗಿರ್ಬೋದು, ಎಲ್ಲಿ ಟ್ರೇಡ್ ಮಾಡಿದರೆ ಪ್ರಾಫಿಟ್ ಆಗೋ ಪ್ರೊಬಬಿಲಿಟೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಟ್ರೇಡ್ ಮಾಡ್ಬೋದು, ಯಾವ ಥರ ಅವಾಯ್ಡ್ ಮಾಡಬೇಕು, ಯಾವ ಥರ ಒಂದು ನಮ್ಮ ಟ್ರೇಡಿಂಗ್ ಮೈಂಡ್ಸೆಟ್ಟನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಈ ಎಲ್ಲ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಹೇಳೋದೇ ಈ ಚಾನಲ್ನ ಉದ್ದೇಶ ಸ್ನೇಹಿತರೆ. ಹೀಗಾಗಿ ದಯವಿಟ್ಟು ನೀವು ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಅಥವಾ ಟ್ರೇಡಿಂಗ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ನೀವು ಮುಂದುವರಿಯಬಹುದು. ಅದರ್ವೈಸ್ ಈ ಒಂದು ಚಾನಲ್ನ ವಿಡಿಯೋಗಳನ್ನು ನೀವು ಕೇವಲ ಒಂದು ಎಜುಕೇಷನಲ್ ಪರ್ಪೋಸ್ ಅಂತ ಮಾತ್ರ ಕನ್ಸಿಡರ್ ಮಾಡಿ. ಬನ್ನಿ ನೋಡಿ, ಇದು ನಿಫ್ಟಿದು 5 ಮಿನಿಟ್ಸ್ ಚಾರ್ಟ್. ಇದು ಇಲ್ಲಿ ನೋಡಿ ಒಂದು ಫಂಟಾಸ್ಟಿಕ್ ಆಪರ್ಚುನಿಟಿ ಕೊಟ್ಟಿದೆ ಇವತ್ತು ನಿಫ್ಟಿ, ಸ್ಪೆಷಲಿ ಆಪ್ಷನ್ ಬಯಸ್ಗೆ. ನೋಡಿ 25,333ರಲ್ಲಿ ಓಪನ್ ಆಯಿತು. ಸೊ ದ್ಯಾಟ್ ಈಸ್ ದ ಹೈ. ಅದರ ನಂತರ 25,333 ಮೇಲ್ಗಡೆ ಕ್ರಾಸ್ ಆಗಿಲ್ಲ, ಅಲ್ಲಿಂದ ಫಾಲ್ ಆಯಿತು, ಮತ್ತೆ ರಿಕವರಿ ಆಯಿತು. ಸೊ ಸೆಕೆಂಡ್ ಟೈಮ್ ಟಚ್ ಆಯಿತು, ಮತ್ತೆ ಫಾಲ್ ಆಯಿತು, ಥರ್ಡ್ ಟೈಮ್ ಟಚ್ ಆಯಿತು. ಸೊ ಥರ್ಡ್ ಟೈಮ್ 25,325 ಟಚ್ ಆದಾಗ ನೋಡಿ ಟ್ರಿಪಲ್ ಟಾಪ್ ಫಾರ್ಮೇಷನ್ ಆಯಿತು. ಟ್ರಿಪಲ್ ಟಾಪ್ ಫಾರ್ಮೇಷನ್ ಆಗಿಬಿಟ್ಟು ಅಲ್ಲಿಂದ ಒಂದು ಬೀರಿಶ್ ಕ್ಯಾಂಡಲ್ 5 ನಿಮಿಷದ್ದು ಫಾರ್ಮ್ ಆದಾಗ ವಿ ಶುಡ್ ಹ್ಯಾವ್ ಟು ಬೈ ಪುಟ್ ಆಪ್ಷನ್ ಆ್ಯಂಡ್ ಸ್ಟಾಪ್ ಲಾಸನ್ನು ಇಲ್ಲೇ ಇಡೋಣ. 25,320ರಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು ಪುಟ್ ಆಪ್ಷನ್ನ ಆ್ಯಡ್ ದ ಮನಿ ಬೈ ಮಾಡಿದರೆ ನೋಡಿ 100 ಪಾಯಿಂಟ್ಸ್ ಸಿಕ್ಕಿರೋದು ನಮಗೆ. 100 ಪಾಯಿಂಟ್ಸ್ ಎಲ್ಲಿಗೆ ಬಂದಿದೆ? 25,235 ಲೋ ಆಗಿದೆ. ಹೀಗಾಗಿ 100 ಪಾಯಿಂಟ್ಸ್ ಸಿಕ್ಕಿದೆ. ಆ 100 ಪಾಯಿಂಟ್ಸು ಆ್ಯಡ್ ದ ಮನಿ ಪ್ರೀಮಿಯಮ್ನನ್ನು ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದರು ಅಂದರೆ ನಮಗೆ 25ರಿಂದ 35 ಪಾಯಿಂಟ್ ಈಸಿಲಿ ಸಿಗೋದು. ಸೊ ಒಂದು ದಿನಕ್ಕೆ 25ರಿಂದ 35 ಪಾಯಿಂಟ್ ಸಿಕ್ತಂದ್ರೆ ಮೋರ್ ದ್ಯಾನ್ ಇನಫ್ ಅರ್ನಿಂಗ್ಸ್ ಅಂತ ಹೇಳಲಿಕ್ಕೆ ಅಷ್ಟೇ. ಕೇವಲ ಒಂದು ದಿನಕ್ಕಲ್ಲ, ಆ ವಾರದಲ್ಲಿ ಒಂದು ದಿನ ಆ ಥರ ಒಂದು ಪ್ರಾಫಿಟ್ ಆದರೆ
ಹ್ಯೂಜ್ ಅಮೌಂಟ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಮಾಡ್ದಂಗೆಲ್ಲ, ಕಂಪೌಂಡಿಂಗ್ ಮಾಡ್ದಂಗೆಲ್ಲ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ಅವಕಾಶವನ್ನು ಗ್ರ್ಯಾಬ್ ಮಾಡ್ಕೊಳ್ಳಿಕ್ಕೆ ನಾವು ಕಲಿಬೇಕು, ಅದನ್ನು ಹೇಳ್ಕೊಡೋದೇ ಈ ಚಾನಲ್ನ ಉದ್ದೇಶ. ನೋಡಿ, ಮಾರ್ಕೆಟ್ ನಾವು ಹೇಗೆ ಆಯಿತು, ಚಾರ್ಟ್ ಕಂಪ್ಲೀಟ್ ಆಗಿದೆ, ಆದ ನಂತರ ಕಾಣುತ್ತೆ ಹೇಗೆ ಬೈ ಮಾಡ್ಬೇಕು ಅನ್ನೋದು ಕೆಲವರ ಪ್ರಶ್ನೆ ಇರ್ಬೋದು. ನೋಡಿ, ಅದಲ್ಲ ಉದ್ದೇಶ. ಒಂದು ಟಾಪ್ ಆಗಿದೆ 25,333, ನಂತರ ಅದನ್ನು ಕ್ರಾಸ್ ಆಗಿಲ್ಲ, ಅಪ್ಸೈಡ್ ಬೀಟ್ ಮಾಡಿಲ್ಲ, ನಂತರ ಮತ್ತೆ ಅಲ್ಲಿಗೆ ಬಂದಿದೆ ಆದರೆ ಕ್ರಾಸ್ ಮಾಡೋಕ್ಕಾಗಿಲ್ಲ. ಮತ್ತೆ ನೋಡಿ, ಮತ್ತೆ ರಿಕವರಿ ಆಗಿಬಿಟ್ಟು ಮತ್ತೆ 25,330 ಹತ್ತಿರ ಬಂದಿದೆ, ಮತ್ತೆ ಅಪ್ಸೈಡ್ ಬೀಟ್ ಮಾಡಲಿಕ್ಕೆ ಆಗಿಲ್ಲ. ಅಂದಾಗ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇದ್ದಾರೆ ಅಂತ ತಿಳ್ಕೋಬೇಕು, ಮತ್ತೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಬಿಟ್ಟು ಒಂದು ಬೀರಿಶ್ ಕ್ಯಾಂಡಲ್ ಫಾರ್ಮ್ ಆದಾಗ ನಾವು ಆಕ್ಟಿವ್ ಆಗಿ ಒಂದು ಪುಟ್ ಆಪ್ಷನ್ ಅನ್ನು ಬೈ ಮಾಡಬೇಕಾಗುತ್ತೆ. ಸ್ಟಾಪ್ ಲಾಸ್ ಅನ್ನು ಅದರ ಮೇಲ್ಗಡೆ ಒಂದು 15-20 ಪಾಯಿಂಟ್ ಮೇಲ್ಗಡೆ ಸ್ಟಾಪ್ ಲಾಸ್ ಅನ್ನು ಇಟ್ಬಿಟ್ಟು ಒಂದು ಪುಟ್ ಆಪ್ಷನ್ ಬೈ ಮಾಡಿದರೆ ನೋಡಿ, ಫಂಟಾಸ್ಟಿಕ್ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಈ ಥರ ಅಪಾರ್ಚುನಿಟಿಗಳನ್ನು ಗ್ರ್ಯಾಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಸೆಕೆಂಡ್ ಹಾಫ್ನಲ್ಲಿ ಇಲ್ಲಿ ಅಪಾರ್ಚುನಿಟಿ ಸಿಕ್ಕರು, ಪಾಯಿಂಟ್ಸ್ ಅಷ್ಟೊಂದು ಸಿಗಲ್ಲ. ಹೀಗಾಗಿ ಮತ್ತೆ ಇನ್ವಾಲ್ವ್ ಆಗೋದು ಬೇಡ. ಯಾಕಂದರೆ ನಮಗೆ ಒಂದು ದಿನಕ್ಕೆ ಒಂದು ಸಲ ಚೆನ್ನಾಗಿ ಪ್ರಾಫಿಟಿಗೆ ಆಗಿದೆ ಅಂದಾಗ ಮತ್ತೆ ಇನ್ವಾಲ್ವ್ ಆದರೆ ಆ ಪ್ರಾಫಿಟ್ ಆಗಿದ್ದ ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಇವತ್ತಿನ ಒಂದು ನಿಫ್ಟಿಯಲ್ಲಿ ಆಪ್ಷನ್ ಟ್ರೇಡರ್ಸ್ಗೆ, ಸ್ಪೆಷಲಿ ಆಪ್ಷನ್ ಬಯರ್ಸ್ಗೆ ಒಂದು ಅವಕಾಶ ನಿಫ್ಟಿ ಕೊಟ್ಟಿತ್ತು ಅಂತ ಹೇಳ್ಬೋದು. ಡೈಲಿ ಚಾರ್ಟ್ ಏನು ಹೇಳುತ್ತೆ? ಡೈಲಿ ಚಾರ್ಟು ಚೆನ್ನಾಗಿನೇ ಇದೆ, ತುಂಬ ಸ್ಟ್ರೆಚ್ ಆಗ್ತಾ ಇದೆ. ದ್ಯಾಟ್ ಈಸ್ ದ ಒನ್ಲಿ ಪ್ರಾಬ್ಲಮ್. ಓವರ್ ಬಾಟ್ ಝೋನ್ನಲ್ಲಿ ಬಂದಿದೆ ನಿಫ್ಟಿ, ಓವರ್ ಬಾಟ್ ಝೋನ್ನಲ್ಲಿದೆ. ಇವಾಗ ಸ್ವಲ್ಪ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಆದರೂ ಸಾಕು, ಹ್ಯೂಜ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ತುಂಬ ಸ್ಟ್ರೆಚ್ ಆಗಿದೆ. ನೋಡಿ, ಮಾರ್ಕೆಟ್ ನೋಡಿ ತುಂಬ ಸ್ಟ್ರೇಟ್ ರಾಕೆಟ್ ಥರ ಮೂವ್ ಆಗ್ತಾ ಇದೆ, ಸ್ಟ್ರೆಚ್ ಆಗಿದೆ. ಯಾವಾಗ ಒಂದು ಕರೆಕ್ಷನ್ ಆಗುತ್ತೆ ಗೊತ್ತಿಲ್ಲ, ಯಾವಾಗಾದರೂ ಆಗಬಹುದು. ಒಂದು ಚಿಕ್ಕ ಕಾರಣ ಸಿಕ್ಕರೂ ಸಾಕು ಫಾಲ್ ಆಗ್ಬೋದು, ಗಮನದಲ್ಲಿಡಿ ಅಂತ ಪದೇ ಹೇಳ್ತಾ ಇದ್ದೀನಿ. ಇನ್ನು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ, ಎಸ್ ಎಕ್ಸಾಕ್ಟ್ಲಿ ಇವತ್ತು ಕೂಡ 25,235 ಲೋ ಫಾರ್ಮ್ ಆಗಿದೆ. ಹೀಗಾಗಿ 25,200 ಬಿಗ್ ಸಪೋರ್ಟ್ ಆಗಿ ಕನ್ವರ್ಟ್ ಮಾಡೋಣ. ಫಸ್ಟ್ ಸಪೋರ್ಟ್ 25,200, ನಂತರ 25,100, ಓಕೆ, 25,100 ಆ್ಯಂಡ್ 25,200 ಇವು ಎರಡು ಸಪೋರ್ಟನ್ನು ಕೆಳಗಡೆ ನಾವು ಇಟ್ಕೊಳ್ಳೋಣ. 25,200, 25,100 ಇವು ಎರಡು ಸಾಕು ಸಪೋರ್ಟು. ಇನ್ನು ಅಪ್ಸೈಡ್ ಒಂದು ಟಾರ್ಗೆಟು ಪೆಂಡಿಂಗ್ ಇದೆ. ಏನು ಟಾರ್ಗೆಟ್ ಅದು? 25,360 ಫಸ್ಟ್ ಟಾರ್ಗೆಟು. ಅದನ್ನು ದಾಟಿದರೆ 480 ಈ ಥರ ಒಂದು ಟಾರ್ಗೆಟ್ ಸಿಗೋ ಚಾನ್ಸಸ್ ಇರುತ್ತೆ. 360 ದಾಟ್ತಂದರೆ ನೆಕ್ಸ್ಟ್ 400, 470, 480ವರೆಗೆ ಈಸಿಲಿ ಕವರ್ ಅಪ್ ಆಗುತ್ತೆ ಅಂತ ಹೇಳ್ಬೋದು. ಇವನ್ನ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾಳೆಗೆ ಕನ್ಸಿಡರ್ ಮಾಡಿ. ಹಾಗೆ ನೋಡಿ, ಚಾರ್ಟು ನಮ್ಮದು ಎಲ್ಲ ಟಾರ್ಗೆಟ್ ಹಿಟ್ ಆಗಿದೆ. ಇಲ್ಲಿಂದ ಹೇಳ್ತಾ ಇದ್ವಿ, ಸೊ ಮೂವ್ ಆಯಿತು, ಈ ಟಾರ್ಗೆಟ್ ಅಚೀವ್ ಆಯಿತು, ಈ ಟಾರ್ಗೆಟ್ ಅಚೀವ್ ಆಯಿತು. ನೆಕ್ಸ್ಟು 25,130 ತಂದಿದ್ದೆ, ಆ ಟಾರ್ಗೆಟ್ ಅಚೀವ್ ಆಯಿತು. 230 ತಂದಿದ್ದೆ, ಆ ಟಾರ್ಗೆಟ್ ಅಚೀವ್ ಆಯಿತು. ನೆಕ್ಸ್ಟ್ 360 ಇದೆ, 480 ಇದೆ. ಇವೇ ಟಾರ್ಗೆಟನ್ನು ನೋಡ್ಕೊಳ್ಳೋಣ. ಮೋಸ್ಟ್ ವೆಲ್ಲಿ ನಂಗೆ ತಿಳಿದ ಮಟ್ಟಿಗೆ 500ವರೆಗೆ ಹೋಗ್ಬಿಟ್ಟು ಅಲ್ಲಿಂದ ಕರೆಕ್ಷನ್ ಆಗೋ ಚಾನ್ಸ್ ಇದೆ ಅನ್ಕೊಂತೀನಿ. ನಾವು ವೀಕ್ಲಿ ಚಾರ್ಟು, ಎಸ್ ವೀಕ್ಲಿ ಚಾರ್ಟ್ ನೋಡಿ, ವಾರದ 1ನೇ ದಿನ ಒಂದು ನಾನ್ ಡಿಸಿಸಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಡೋಜಿ ಟೈಪು. ಬಟ್ ವೀಕ್ಲಿ ಚಾರ್ಟ್ ಅದು ನೋಡೋಣ ಹೇಗೆ ಮೂವ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಲಾಸ್ಟ್ ವೀಕ್ದು ಕ್ಯಾಂಡಲ್ ಇದೆಯಲ್ಲ, ಇದ್ರ ಕೆಳಗಡೆ ಬರಬಾರ್ದು. ಅದ್ರ ಕೆಳಗಡೆ ಅಂದರೆ ಇಲ್ಲ, ಡ್ರಾ ಮಾಡ್ತೀನಿ ನೋಡಿ, ಇದ್ರ ಕೆಳಗಡೆ ಏನಾದರೂ ಬಂದರೆ, ಅಂದರೆ 25,000 ಕೆಳಗಡೆ ಈ ವಾರದಲ್ಲಿ ಬಂದರೆ ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ಇಲ್ಲಿವರೆಗೆ ಬಂದ್ಬಿಟ್ಟು ರಿಕವರಿ ಆಗೋ ಚಾನ್ಸು ಇರುತ್ತೆ. ಯಾವುದೇ ಕಾರಣಕ್ಕೂ 25,000 ಬಿಗ್ ಸಪೋರ್ಟ್ ಇದೆ, ಅದ್ರ ಕೆಳಗಡೆ ಜಾರ್ತು ಅಂದರೆ ಮತ್ತೆ 24,800ವರೆಗೂ ಬರ್ಬೋದು, ಅಥವಾ 24,200ವರೆಗೂ ಬರೋ ಚಾನ್ಸ್ ಇರುತ್ತೆ. ಇನ್ನು ಫರ್ದರ್ ಎಕ್ಸ್ಟೆನ್ಷನ್ ಆಯ್ತಂದರೆ 25,500 ಆನ್ ವೀಕ್ಲಿ ಬೇಸಿಸ್, 26,000 ಇವೆರಡು ಟಾರ್ಗೆಟನ್ನು ಕನ್ಸಿಡರ್ ಮಾಡ್ಕೋಬೋದು ವೀಕ್ಲಿ ಬೇಸಿಸ್ನಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಎಷ್ಟು ಇವತ್ತು
88 ಪಾಯಿಂಟ್ ಅಪ್ಸೈಡ್ನಲ್ಲಿ 51,439ರಲ್ಲಿ ಕ್ಲೋಸ್ ಆಗಿದೆ. ಇದು ಕೂಡ ಒಂದು ರೇಂಜ್ ಬೌಂಡೇ ಇತ್ತಂತ ಹೇಳ್ಬೋದು. ನೋಡಿ, ಬ್ಯಾಂಕ್ ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. ಇಲ್ಲಿ ಕೂಡ ಒಂದು ಬೆಸ್ಟ್ ಅಪಾರ್ಚುನಿಟಿ ಕೊಟ್ಟಿದೆ ಮಾರ್ಕೆಟು. 2 ಅಪಾರ್ಚುನಿಟಿ ಕೊಟ್ಟಿದೆ. ಒಂದು, ಮಾರ್ಕೆಟ್ ಎಷ್ಟು 51,479ರಲ್ಲಿ ಓಪನ್ ಆಯಿತು, ಅಲ್ಲಿಂದ ಫಾಲ್ ಆಯಿತು. ಇಲ್ಲಿ ಒಂದು ಪುಟ್ ಬೈ ಮಾಡಿದರೆ, ಯಾಕಂದರೆ 5 ನಿಮಿಷದ್ದು ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಹೀಗಾಗಿ ಅದರ ಟಾಪ್ನಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಪುಟ್ ಬೈ ಮಾಡಿದರೆ ನೋಡಿ, ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಲೋಗೆ ಬಂದಿದೆ. ಲೋ ಎಷ್ಟಾಗಿದೆ? 51,295. ನೋಡಿ, ನಿನ್ನೆ ಕೂಡ ಅದ್ರ ಕೆಳಗಡೆ ಬಂದಿತ್ತು 295 ಕೆಳಗಡೆ. ಇವತ್ತು ಕೂಡ 295 ಒಂದು ಲೋ ಫಾರ್ಮ್ ಆಗಿದೆ, ಅಲ್ಲಿಂದ ರಿಕವರಿ ಆಗಿದೆ. ರಿಕವರಿ ಆಯಿತು, ಓಕೆ, ನಾವಿಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡ್ಬಿಡೋಣ. ಏನಕ್ಕೆ? 51,300 ಸ್ಟ್ರಾಂಗ್ ಸಪೋರ್ಟ್ ಇದೆ. ಏನಕ್ಕೆ? ನಿನ್ನೆ ಕೂಡ ಅಲ್ಲಿಂದ ರಿಕವರಿ ಆಗಿತ್ತು, ಲೋ ಆಗಿತ್ತು. ಹೀಗಾಗಿ ಆ ಲೋದಿಂದ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡಬೇಕು. ಬುಕ್ ಮಾಡಿಕೊಂಡು ಒಂದು ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ನೋಡಿ, ಕನ್ಸಾಲ್ಟೇಷನ್ ಆಗಿದೆ, ಕಂಟಿನ್ಯೂ ಕನ್ಸಾಲ್ಟೇಷನ್ ಮೋಡ್ನಲ್ಲಿದೆ. ಮತ್ತೆ 25,310 ಹತ್ರ ಬಂದಿದೆ. ಅಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಾಗ ಒಂದು ಮತ್ತೆ ಕಾಲ್ ಆಪ್ಷನ್ ಅನ್ನ ಬೈ ಮಾಡ್ಕೊಂಡಿದ್ರೆ, ಒಂದು ಕಾಲ್ ಆಪ್ಷನ್ ಅನ್ನ ಇಲ್ಲಿ ಬೈ ಮಾಡಿದ್ರೆ 25,300ರಲ್ಲಿ ಸ್ಟಾಪ್ ಲಾಸ್ ಬಿಟ್ಟು ಕಾಲ್ ಆಪ್ಷನ್ ಬೈ ಮಾಡಿದ್ರೆ ನೋಡಿ, ಒಂದೇ ಒಂದು ಕ್ಯಾಂಡಲ್ ಬಿಗ್ ಮೂವ್ಮೆಂಟ್ ಕೊಟ್ಟಿದೆ. ನೆಕ್ಸ್ಟ್ ಕ್ಯಾಂಡಲ್ ಬಿಗ್ ಮೂವ್ಮೆಂಟ್, ಅದರ ನೆಕ್ಸ್ಟ್ ಕ್ಯಾಂಡಲ್ ಹೈ ಟಚ್ ಆಗಿದೆ. ಮತ್ತೆ 51,579 ಒಂದು ಹೈ ರೀಚ್ ಆಗಿದೆ. ಸೊ ಎಷ್ಟು? 51,350ಕ್ಕೆ ನಾವು ಎಂಟ್ರಿ ಆಗಿದ್ರು. 350ರಿಂದ 400, 550, 250 ಪಾಯಿಂಟ್ ಸಿಗೋದು. ಅದನ್ನು ಆ್ಯಡ್ ದ ಮನಿ ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದ್ರೂ ಒಂದು 30%, ಅಂದರೆ ಮೋರ್ ದೆನ್ 60 to 70 ಪಾಯಿಂಟ್ಸ್ ಸಿಗೋದು. ಸೊ ಬೆಸ್ಟ್ ಅರ್ನಿಂಗ್ಸ್ ಇನ್ ದ ಡೇ ಅಂತ ಹೇಳ್ಬೋದು. ಇಂಟ್ರಾಡೇದಲ್ಲಿ 50ರಿಂದ 70 ಪಾಯಿಂಟ್, 80 ಪಾಯಿಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಗ್ತಾ ಇದೆ ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಲಾಟ್ಗಳನ್ನು ಹಾಕಿಬಿಟ್ಟು ದುಡ್ಡು ಮಾಡ್ಕೋಬಹುದು. ಬೆಸ್ಟ್ ಅರ್ನಿಂಗ್ ಅಲ್ಲಿಗೆ ಮಾರ್ಕೆಟ್ ನಾವು ನಮ್ಮ ಸಿಸ್ಟಮನ್ನು ಅಥವಾ ಫೋನು ಎದರಲ್ಲಿ ನಾವು ಆಪ್ರೇಟ್ ಮಾಡ್ತೀವಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸುಮ್ಮನೆ ಕೊಡಬೇಕಾಗುತ್ತೆ. ಅಂದರೆ ನಮ್ಮ ಪ್ರಾಫಿಟ್ ಉಳಿಯುತ್ತೆ. ಬೆಳಿಗ್ಗೆ ಒಂದು ಪ್ರಾಫಿಟ್ ಕೊಟ್ಟಿರುತ್ತೆ, ಮತ್ತು ಎಂಡ್ ಆಫ್ ದ ಡೇ ಒಂದು ಪ್ರಾಫಿಟ್ ಕೊಟ್ಟಿದೆ. ಹೀಗಾಗಿ ಮತ್ತೆ ನೋಡ್ಲಿಕ್ಕೆ ಹೋಗಬಾರ್ದು. ಸಿಸ್ಟಮನ್ನು ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಪ್ರಾಫಿಟು ನಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಉಳಿಯುತ್ತೆ. ಬೆಸ್ಟ್ ಅಪಾರ್ಚುನಿಟಿ, 2 ಅಪಾರ್ಚುನಿಟಿ ಕೊಟ್ಟಿದೆ. ಇನ್ನು ಡೈಲಿ ಚಾರ್ಟ್ ನೋಡಿ ಹೇಗಿದೆ ನೋಡೋಣ. ಡೈಲಿ ಚಾರ್ಟ್ ಏನು ಹೇಳುತ್ತೆ? ಎಸ್, ನೋಡಿ ಡೈಲಿ ಚಾರ್ಟು ಐ ವಿಲ್ ಸ್ಟಿಕ್ ಆನ್ ಮೈ ಟಾರ್ಗೆಟ್. ನೆಕ್ಸ್ಟ್ ಟಾರ್ಗೆಟ್ ಪ್ರತಿದಿನ ಹೇಳ್ತಾ ಇದ್ದೀನಿ. ನನ್ನ ಟಾರ್ಗೆಟು 51,800 ಇದೆ, ಅದು ಬರುತ್ತೆ ಅಂತ 2 ದಿನ ಆಯ್ತು ಹೇಳ್ತಾ ಇದ್ದು. ಸೊ ಐ ವಿಲ್ ಸ್ಟಿಕ್ ಆನ್ ದ್ಯಾಟ್. ಮೈ ನೆಕ್ಸ್ಟ್ ಟಾರ್ಗೆಟ್ ಈಸ್ 51,800, 51,800, 51,960. ಈ ಥರ 2 ಟಾರ್ಗೆಟ್ ಇದೆ. ಅದನ್ನು ದಾಟ್ತಂದರೆ 52,000 ಬರುತ್ತೆ. 52,000 ರೌಂಡ್ ಫಿಗರ್ 52,000 ಅಂತ ಹಿಡಿಯೋಣ. 52,000 ಮೋಸ್ಟ್ ಪ್ರಾಬಬ್ಲಿ ನಾಳೆ ಬಂದರೂ ಬರ್ಬೋದು. ನಾಳೆ 52,000ವರೆಗೂ ಮೂವ್ ಆದರೂ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಚಾರ್ಟ್ ಈಸ್ ಟೆಲ್ಲಿಂಗ್ ಲೈಕ್ ದ್ಯಾಟ್. ತುಂಬ ಸ್ಟ್ರೆಚ್ ಆಗಿದ್ರು ಕೂಡ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡ್ಬಿಟ್ಟು ಮೂವ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ. ಆದರೆ ನಿಫ್ಟಿ ಹಾಗಲ್ಲ, ಸಪೋರ್ಟ್ ತೊಗೊಂಡಿಲ್ಲ, ಎಲ್ಲೂ ಡೈರೆಕ್ಟ್ ಮೂವ್ ಆಗಿದೆ. ಇಲ್ಲಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತೊಗೊಂಡು ಮೂವ್ ಆಗ್ತಾ ಇದೆ. ಈಗ 2 ದಿನ ಆಯಿತು. ನೆಕ್ಸ್ಟ್ ನಾಳೆ ಒಂದಿನ ಎಕ್ಸ್ಟೆನ್ಷನ್ ಆಯ್ತು ಅಂದರೆ 52,000 ನಮ್ಮ ಟಾರ್ಗೆಟು. ಮೇಜರ್ ಟಾರ್ಗೆಟ್ ನಂದು 51,800 ಇದೆ. ಸೊ ಅಲ್ಲಿ ಸಸ್ಟೈನ್ ಆತಂದರೆ ಬಿಗ್ ರ್ಯಾಲಿ ಬರುತ್ತೆ, ಮತ್ತು 52,300ವರೆಗೂ ಬರೋ ಚಾನ್ಸ್ ಇರುತ್ತೆ. ಅದನ್ನು ಕ್ರಾಸ್ ಆಯ್ತಂದರೆ 52,570. ಈ ಥರ ಒಂದು ಪ್ಯಾಟ್ರನ್ ಫಾರ್ಮ್ ಆಗುತ್ತಾ ನೋಡಬೇಕು. ಐ ಹೋಪ್ ಒಂದು ಕಪ್ ಪ್ಯಾಟ್ರನ್ ಫಾರ್ಮ್ ಆದರೂ ಆಗ್ಬೋದು. ಬೆಸ್ಟ್ ಪ್ಯಾಟ್ರನ್ ಇದೆ, ಫಂಟಾಸ್ಟಿಕ್ ಪ್ಯಾಟ್ರನ್ ಇದು. ಈ ಥರ ಆಗ್ಬೋದು ಅಂತ ನನ್ನ ಒಂದು ಕಪ್ ಪ್ಯಾಟ್ರನ್ ಫಾರ್ಮ್ ಆಗೋ ಎಲ್ಲ ಚಾನ್ಸಸ್ ಇದೆ. ಎಷ್ಟದು? 52,573. ಈ ಒಂದು ಟಾರ್ಗೆಟು ನೋಡೋಣ ಈ ವಾರದಲ್ಲಿ ಸಿಗುತ್ತೋ ಏನೋ ಅಂತೇಳಿ. ನಾಳೆಗಲ್ಲ, ಈ ವಾರದಲ್ಲಿ ಸಿಗುತ್ತೋ ಏನೋ ಅಂತ ವೇಟ್ ಆ್ಯಂಡ್ ವಾಚ್ ಮಾಡೋಣ. ಇನ್ನು ನಾಳೆಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ
ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 51,200 ಬಿಗ್ ಸಪೋರ್ಟ್ ಇದೆ. ಓಕೆ, 150 200 ಅಂತ ಕನ್ಸಿಡರ್ ಮಾಡೋಣ. ಮತ್ತು ಅಪ್ಸೈಡ್ ಅದೇ 51,800 52,000. ಓಕೆ, ಇವೆರಡು ಟಾರ್ಗೆಟನ್ನು ನಾಳೆಗೆ ಕನ್ಸಿಡರ್ ಮಾಡೋಣ. ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟ್ ನೋಡಿ ಎಷ್ಟು ಫಂಟಾಸ್ಟಿಕ್ ನೋಡಿ. ಇದು ಓಕೆ ಓಕೆ ಮೂವ್ ಆಗ್ತಾ ಇದೆ ಹೇಳಿದ್ದೆ ನಾನು. ಸೊ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೆ ಬರಬೇಕು. ಆ್ಯಕ್ಚುಲಿ ಇದು 53,000 ಅಲ್ಲಿವರೆಗೆ ಬರುತ್ತೆ. ಅಲ್ಲಿಗೆ ಬೇಡ, ಫಸ್ಟ್ ಈಗ ನಾ 52,700 ಆ ಥರ ಇದೆ. ಇಲ್ಲೊಂದು ಪ್ಯಾಟರ್ನ್ ಅದೇ ಥರ ಫಾರ್ಮ್ ಆಗಿದೆ ನೋಡಿ, ಹೌದಾ? ಓಕೆ, ಸೊ ಐ ಹೋಪ್ ಇದು ಕೂಡ ಒಂದು ಮೊಮೆಂಟಮ್ ಬರ್ಬೋದು ಅಂತ ಅಂದ್ಕೊತೀನಿ. ಆ ಥರ ಈ ಪ್ಯಾಟರ್ನ್ ಏನಾದರೂ ಫಾರ್ಮ್ ಆತಂದರೆ ಇಟ್ ವಿಲ್ ಗೋ ಟುವರ್ಡ್ಸ್ 54,000 54,000ವರೆಗೂ ಸ್ಟ್ರೆಚ್ ಆಗ್ಬೋದು ಒಂದು ವೀಕ್ಲಿ ಬೇಸಿಸ್ನಲ್ಲಿ ಹೇಳ್ತಾ ಇರೋದು. ಅಂದರೆ ಈ ಸೀರೀಸ್ನಲ್ಲಿ ಯಾವುದಿದು ಸೆಪ್ಟೆಂಬರ್ ಸೀರೀಸ್ನಲ್ಲಿ 54,000 ರೀಚ್ ಆಗ್ಬೋದು. ಇವತ್ತು ಅಮೇರಿಕನ್ ಮಾರ್ಕೆಟ್ ಹಾಲಿಡೇ ಇದೆ, ಅಲ್ಲಿ ಲೇಬರ್ ಡೇ ಹಾಲಿಡೇ ಇದೆ. ಹೀಗಾಗಿ ಫ್ಯೂಚರ್ಸ್ ರನ್ನಿಂಗ್ ಅಂದಿದೆ. US ಫ್ಯೂಚರ್ಸು ಕೇವಲ ಒಂದು 57 ಪಾಯಿಂಟ್ ಮೈನಸ್ನಲ್ಲಿದೆ, ಫ್ಲ್ಯಾಟ್ ಇದೆ ಅನ್ಬೋದು ನೋಡಿ. S&P 500 ಫ್ಲ್ಯಾಟು, ಟೆಕ್ 100 ಫ್ಲ್ಯಾಟ್ನಲ್ಲಿದೆ. ಓವರ್ ಆಲ್ ಅಮೇರಿಕನ್ ಮಾರ್ಕೆಟು ಫ್ಲ್ಯಾಟ್ನಲ್ಲಿ ಕ್ಲೋಸ್ ಇದೆ. ಆದರೆ ಫ್ಯೂಚರ್ಸ್ ರನ್ನಿಂಗ್ ಆಗ್ತಾ ಇವೆ, ಅವು ಕೂಡ ಫ್ಲ್ಯಾಟ್ ಇವೆ ಅಂತ ಹೇಳ್ಬೋದು. ನೋಡಿ FIDI ಡೇಟಾ ನೋಡಿ, ಸೆಪ್ಟೆಂಬರ್ ಸೀರೀಸ್ ಸ್ಟಾರ್ಟ್ ಆಗಿದೆ. FIIs ಬಾಯ್ ಮಾಡ್ತಾ ಇದ್ದಾರೆ. 1,735 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ನೋಡಿ. ಸೆಪ್ಟೆಂಬರ್ ಸ್ಟಾರ್ಟಿಂಗ್ನಲ್ಲಿ 1,735 ಕೋಟಿ ಬಾಯ್ ಮಾಡಿದ್ದಾರೆ. ದಟ್ ಈಸ್ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಇದೆ ನೋಡಿ ಇಲ್ಲಿ ನಿಮಗೆ. ಆಗಸ್ಟ್ನಲ್ಲಿ ಒಂದು ಸೆಕೆಂಡ್ ಐ ವಿಲ್ ಶೋ ಯು ನೋಡಿ. ಆಗಸ್ಟ್ ಸೀರೀಸ್ನಲ್ಲಿ 21,300 ಕೋಟಿ ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ರು FIIs. ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ರು. ಇಷ್ಟೊಂದು ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ರು ಕೂಡ ಇಂಡಿಯನ್ ಮಾರ್ಕೆಟ್ ಅಪ್ಸೈಡ್ನಲ್ಲಿತ್ತು. ಅದಕ್ಕೇನು ಕಾರಣ? ರಿಟೇಲರ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸಾಕಷ್ಟು ಪಂಪ್ ಆ್ಯಂಡ್ ಡಂಪ್ ಆಗಿರೋ ಕೆಲಸ ಆಗಿದೆ ಇಲ್ಲಿ. ಈ ತಿಂಗಳಿನಲ್ಲಿ ಸೆಪ್ಟೆಂಬರ್ನಲ್ಲಿ ಆ್ಯಕ್ಟಿವ್ ಆಗಿ FIIs ಇನ್ವಾಲ್ವ್ ಆದರೆ ಡೆಫಿನೆಟ್ಲಿ ಒಂದು ಬಿಗ್ ಟಾರ್ಗೆಟ್ 25,500 26,000 ಈ ಥರನೂ ಮೂವ್ ಆಗ್ಬೋದು. ಇವೆಂಟ್ಸ್ ಕೂಡ ಸಾಕಷ್ಟು ಇವೆ. ಫೆಡ್ ಮೀಟಿಂಗ್ ಇದೆ, RBI ಪಾಲಿಸಿ ಇದೆ. ಹೀಗಾಗಿ ಸೆಪ್ಟೆಂಬರ್ ಸೀರೀಸ್ನಲ್ಲಿ ಒಂದು ಮೇಜರ್ ರ್ಯಾಲಿ ಸಿಗ್ಬೋದು. ನಂತರ ಒಂದು ಕನ್ಸಾಲ್ಟೇಷನ್ ಅಥವಾ ಕರೆಕ್ಷನ್ ಆಗ್ಬೋದು. ಇದು ನನ್ನ ಒಂದು ವೈಯಕ್ತಿಕ ಅಂದಾಜು ಸ್ನೇಹಿತರೆ. ಇವಾಗ FIIs ಅಂತೂ ಪಾಸಿಟಿವ್ ಸೆಂಟಿಮೆಂಟ್ ಇದೆ. 1,700 ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ, 1,700 ಕೋಟಿ. ಇದು DIs ಕೂಡ 356 ಕೋಟಿ ಬಾಯ್ ಮಾಡಿದ್ದಾರೆ. ಓಕೆ, ವೆಲ್ ಆ್ಯಂಡ್ ಗುಡ್, ಇಬ್ಬರು ಬಾಯ್ ಮಾಡಿದ್ದಾರೆ. ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು. ನೋಡಿ SGX ನಿಫ್ಟಿ ಅಗೇನ್ ಪಾಸಿಟಿವ್ನಲ್ಲಿದೆ, ಫ್ಲ್ಯಾಟ್ನಲ್ಲಿದೆ. ಸೊ ಮತ್ತೆ ನಾಳೆ ರೆಡಿಯಾಗಿ, ನಾಳೆ ಮತ್ತೆ ಮಾರ್ಕೆಟ್ ಅಪ್ಸೈಡ್ ಮೊಮೆಂಟಮ್. ಓಕೆ, ಈ ಎಲ್ಲ ಒಂದು ನೋಡಿದರೆ ಅಮೇರಿಕನ್ ಮಾರ್ಕೆಟು ಚಾರ್ಟ್ ರೀಡಿಂಗು, ನಿಫ್ಟಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ರೀಡಿಂಗು ಮತ್ತು FIDI ಡೇಟಾ ಇವನ್ನೆಲ್ಲ ನೋಡಿದರೆ ಮತ್ತೆ ನಾಳೆ ಮಾರ್ಕೆಟ್ ಅಪ್ಸೈಡ್ ಮೊಮೆಂಟಮ್ ಬರೋ ಸಾಧ್ಯತೆ ಇದೆ. ನನ್ನ ಕಡೆಯಿಂದ ಒಂದು 90% ಮತ್ತೆ ಅಪ್ಸೈಡ್ ಮೊಮೆಂಟಮ್ ಆಗೋ ಚಾನ್ಸ್ ಇದೆ. ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ. 25,400 ನನ್ನ ಟಾರ್ಗೆಟ್ ಇದೆ, ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ 51,800 ಇದೆ, ನೋಡೋಣ. ಆದರೆ ಇವತ್ತಿನ ಥರನೇ ಮತ್ತು ರೇಂಜ್ ಬೌಂಡ್ ಆದರೂ ಆಗ್ಬೋದು. ಒಂದು ಅಪಾರ್ಚುನಿಟಿ ಡೆಫಿನೆಟ್ಲಿ ಮಾರ್ಕೆಟ್ ಕೊಡುತ್ತೆ. ವೇಟ್ ಆ್ಯಂಡ್ ವಾಚ್ ಮಾಡಿ, ಹಂಟ್ ಮಾಡಿ. ದಯವಿಟ್ಟು ಅವಸರ ಮಾಡಿ ಧುಮುಕಬೇಡಿ, ಆಪ್ಷನ್ ಬೈ ಮಾಡಬೇಡಿ. ಅವಸರ ಮಾಡಿ ವೇಟ್ ಆ್ಯಂಡ್ ವಾಚ್ ಮಾಡಿ, ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬಹುದು. ಮಾಡಿ ಅಂತ ಹೇಳ್ತಾ ಇಲ್ಲ ನಾವು, ಮಾಡಬಹುದು. ಅದು ಕೂಡ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ಮಾಡಬಹುದು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.